ಹಸಿರು ಮೆಣಸಿನ್ಕಾಯಿ ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿರಬೇಕು ಅಂತಂದರೆ ಹಸಿರು ಮೆಣಸಿನ್ಕಾಯಿನ ತಂದಮೇಲೆ ಈ ರೀತಿ ಅದರ ತೊಟ್ಟನ್ನೆಲ್ಲ ಬಿಡಿಸಿ ಒಂದು ಬಾಕ್ಸ್ನಲ್ಲಿ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರನ್ನು ಹಾಕಿ ಸ್ಟೋರ್ ಮಾಡಿಟ್ರೆ ಹೆಚ್ಚು ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ. ಸಕ್ಕರೆ ಡಬ್ಬಿನಲ್ಲಿ ಸಕ್ಕರೆ ತೇವಿಸ್ಕೊಂಡಿದ್ರೆ ಅಥವಾ ನೀರಿನ ಅಂಶ ಬಿಟ್ಕೊಂಡಿದ್ರೆ ಆ ಸಮಸ್ಯೆ ದೂರ ಮಾಡಬೇಕು ಅಂದರೆ ಈ ರೀತಿ ಟೂತ್ ಪಿಕ್ಗಳನ್ನ ಹಾಕಿಟ್ರೆ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳುತ್ತೆ, ಸಕ್ಕರೆ ತೇವಿಸ್ಕೊಳ್ಳೋದಿಲ್ಲ. ಶುಂಠಿಯ ಸಿಪ್ಪೆಯನ್ನು ತೆಗಿಬೇಕು ಅಂತಂದರೆ ಚಾಕುನಲ್ಲಿ ತೆಗಿಯೋಕ್ಕೋದ್ರೆ ಶುಂಠಿ ಭಾಗ ಎಲ್ಲ ಬರುತ್ತೆ. ಈ ರೀತಿ ವಾಟರ್ ಬಾಟಲ್ ಕ್ಯಾಪ್ನಿಂದ ಈ ರೀತಿ ಶುಂಠಿಯ ಮೇಲ್ಭಾಗದ ಸಿಪ್ಪೆಯನ್ನು ಸುಲಭವಾಗಿ ತೆಗಿಬಹುದು. ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆದರೆ ಲೈಕ್ ಕೊಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ. ಕುಕ್ಕರ್ನ ಹ್ಯಾಂಡಲ್ ಏನಾದರೂ ಈ ರೀತಿ ಅಲ್ಲಾಡ್ತಾ ಇದ್ದರೆ ಮಾತ್ರ ಹಿಂಬದಿಯ ಈ ರೀತಿಯ ಪೇಪರನ್ನು ತೊಗೊಂಡು ಚಿಕ್ಕದಾಗಿ ಹೋಲ್ ಮಾಡಿ ಸ್ಕ್ರೂನ ಇಟ್ಟು ಟೈಟ್ ಮಾಡಿ ಹ್ಯಾಂಡಲ್ ಟೈಟಾಗಿರುತ್ತೆ, ಮತ್ತೆ ಲೂಸ್ ಆಗೋದಿಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿ ಸ್ಟಿಫಾಗಿ ಕುತ್ಕೊಂಡಿದೆ ಅಂತೇಳಿ. ಬೇಳೆ ಬೇಗ ಬೇಯಬೇಕು ಅಂದರೆ ಬೇಳೆಯನ್ನು ಬೇಯಿಸುವಾಗ ಅರ್ಧ ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕಿ ಬೇಳೆ ಬೇಗನೆ ಬೇಯುತ್ತೆ.